ಅವರು 8 ಬಾರಿ ಶಾಸಕರಾಗಿದ್ದಾರೆ, 5 ಬಾರಿ ಸಚಿವರಾಗಿದ್ದಾರೆ. ಒಂದು 40 ವರ್ಷ ಅನ್ಬೋದು. ನನಗೂ 47 ವರ್ಷ ಆಗಿದೆ. ನನ್ನ ಏಜಲ್ಲಿ ಅವ್ರು ಶಾಸಕರಾಗೇ ಇದ್ದಾರೆ. ಹಾಗಾಗಿ ಅವ್ರು ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗಲಿ ಅಂತ ನಾನು ಬಯಸ್ತೀನಿ. ಹುದ್ದೆ ಸಿಗಲಿ ಅನ್ನೋದು, ಸಚಿವ ಸ್ಥಾನ ಇದೆ, ಇನ್ನು ಮೇಲಿನ ಸ್ಥಾನ ಬೇಕು ಅಂತ ನಮ್ಮ ಅನಿಸಿಕೆ. ಗ್ರಾಮಸ್ಥರು ನಮ್ಮ ಪಂಚಾಯಿತಿ ಮುಖಾಂತರ ಚೆನ್ನಾಗಿ ಆಗಲಿ. ಅವ್ರು ದೊಡ್ಡವರು ಹೇಳ್ತಾ ಇದ್ದಾರೆ, ನಮ್ಮ ಆಶೀರ್ವಾದದಿಂದ ಒಳ್ಳೆಯದಾದರೆ ಕರ್ನಾಟಕದ ಜನಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಆಸೆ. ಹಾಲನಾಯಕನಹಳ್ಳಿ ಗ್ರಾಮದಲ್ಲಿ 12 ಅಡಿ ಎತ್ತರದ ಬಯಲು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿರವರು ಭಾಗವಹಿಸಿದ್ದರು. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ಸಮಾಜ ಸೇವಕರು ಬಾಬುರೆಡ್ಡಿ, ಹಾಲಿ ಸದಸ್ಯರು ಶಿವಾರೆಡ್ಡಿ ಹಾಗೂ ಯುವಕರ ನೇತೃತ್ವದಲ್ಲಿ ಹನುಮ ಜಯಂತಿ ದಿನದಂದು ಏಕಶಿಲೆ 12 ಅಡಿ ಎತ್ತರದ ಬಯಲು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ ಸುಮಾರು 200 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಮೂಲಸೌಕರ್ಯಗಳು ಮಾಡಲಾಗಿದೆ. ಬೆಟ್ಟ ಹತ್ತುವುದಕ್ಕೆ ರೋಪ್ವೇ ನಿರ್ಮಾಣ, ವಸತಿ ಕೊಠಡಿಗಳು, ಬೆಟ್ಟದ ಸುತ್ತಲೂ ಹೈಟೆಕ್ ಪಾರ್ಕ್, ಬಸ್ ನಿಲ್ದಾಣ, ಮುಜರಾಯಿ ಇಲಾಖೆಯಿಂದ ಎ ಗ್ರೇಡ್ ದರ್ಜೆಗೆ ಏರಿಸುವುದು, ಇನ್ನು ಹಲವು ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡಲಾಗುತ್ತದೆ. ದೇಶದ ನಾನಾ ಮೂಲೆಗಳಿಂದ ಭಕ್ತಾದಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾಗಿ ತಿಳಿಸಿದರು. ಇನ್ನು ಸೋಲಿಲ್ಲದ ಸರದಾರ ಕಾಂಗ್ರೆಸ್ ಪಕ್ಷಕ್ಕಾಗಿ ಇಡೀ ಜೀವನವನ್ನು ಶ್ರಮಿಸಿದ ಸಚಿವ ರಾಮಲಿಂಗಾರೆಡ್ಡಿರವರಿಗೂ ಮುಖ್ಯಮಂತ್ರಿ ಸ್ಥಾನ ಸಿಗಲಿ. 8 ಬಾರಿ ಶಾಸಕರಾಗಿ 5 ಬಾರಿ ಸಚಿವರಾಗಿ ಜನಮನ್ನಣೆ ಗಳಿಸಿದ್ದಾರೆ. ಅವರು ಮುಖ್ಯಮಂತ್ರಿಯಾದರೆ ಕರ್ನಾಟಕವನ್ನು ದೇಶದಲ್ಲೇ ಮಾದರಿ ರಾಜ್ಯವನ್ನಾಗಿ ಮಾಡುತ್ತಾರೆ ಎಂದು ಮಾಜಿ ಸದಸ್ಯರು, ಸಮಾಜ ಸೇವಕರು ಬಾಬುರೆಡ್ಡಿ ಹೇಳಿದರು. ಹನುಮ ಜಯಂತಿ ಪ್ರಯುಕ್ತ ಶ್ರೀ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿದ್ದ ಸಚಿವ ರಾಮಲಿಂಗಾರೆಡ್ಡಿರವರಿಗೆ ಸನ್ಮಾನಿಸಿದರು. ಇನ್ನು ಪ್ರತಿಷ್ಠಾಪನೆಗೊಂಡ ಸಂದರ್ಭದಲ್ಲಿ ಶ್ರೀ ಬಯಲು ಆಂಜನೇಯ ಸ್ವಾಮಿಗೆ ಗೋಪೂಜೆ, ಗಂಗೆ ಪೂಜೆ, ನೇತ್ರನ್ಮಿಲನ, ನಾಡಿ ಸಂಧನ, ಪ್ರಾಣ ಪ್ರತಿಷ್ಠೆ, ಅಭಿಷೇಕ, ಮಹಾಭಿಷೇಕ, ಕುಂಭಾಭಿಷೇಕ, ಪಂಚಾಮೃತ ಅಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ಕಳ ಹೋಮ, ರಾಮತಾರಕ ಹೋಮ, ಲಕ್ಷ್ಮೀನಾರಾಯಣ ಹೋಮ, ಪವಮಾನ ಹೋಮ, ಪೂರ್ಣಾಹುತಿ, ಮಂತ್ರಪುಷ್ಪ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ಹಾಗೂ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಇನ್ನು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಹಾಲನಾಯಕನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು ಸವಿತಾ ಬಾಬುರೆಡ್ಡಿ, ಶಾಸಕರಾದ ಮಂಜುಳಾ ಲಿಂಬಾವಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ್ ರೆಡ್ಡಿ, ಮಂಡಲ ಅಧ್ಯಕ್ಷರು ಶ್ರೀಧರ್ ರೆಡ್ಡಿ, ಸದಸ್ಯರು ಅನಿಲ್, ಶಿವಾರೆಡ್ಡಿ, ಮಂಜುನಾಥ್ ಸಿ, ಸುಕನ್ಯಾ ಹರಿಬಾಬು, ಶ್ವೇತಾ ಸುರೇಶ್, ಗೀತಾ ಲೋಕೇಶ್, ಶೋಭಾ ರಮೇಶ್, ಮುನಿರೆಡ್ಡಿ, ಭಾಗ್ಯಲಕ್ಷ್ಮಿ ವೆಂಕಟೇಶ್, ಎಚ್ಎಂ ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ವೇಣುಗೋಪಾಲ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಮಂಜುನಾಥ್ ರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಂದ್ರಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಹಾಲನಾಯಕನಹಳ್ಳಿ ಗ್ರಾಮದ ಶಿವಾರೆಡ್ಡಿಯವರು, ಅದೇ ರೀತಿ ಬಾಬುರೆಡ್ಡಿಯವರು, ಹೇಮಂತ್ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿಯವರು, ಹಳೆ ಬ್ಲಾಕ್ ಪ್ರೆಸಿಡೆಂಟು, ಪಕ್ಕದೂರಿನವರು ಅಲ್ವೇನಪ್ಪ, ಮತ್ತು ಎಲ್ಲ ಗ್ರಾಮದ ಎಲ್ಲ ಯುವಕರು ಸೇರಿ ಇವತ್ತು ಹನುಮ ಜಯಂತಿ. ಇವತ್ತು ಹನುಮಂತ ಹುಟ್ಟಿದ ದಿನ. ಇವತ್ತು ಹನುಮಂತನ ಒಂದು ಸ್ಟ್ಯಾಚ್ಯೂವನ್ನು, ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 10 ಅಡಿ ಇರಬೇಕಲ್ಲ, 12 ಅಡಿ ಎತ್ತರ ಇರತಕ್ಕಂಥ ಈ ಒಂದು ವಿಗ್ರಹವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮ್ಮ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂಥೇಳಿ ನಮ್ಮ
ಹನುಮಂತ ಹುಟ್ಟಿದ ಜನ್ಮಸ್ಥಳ ಅಂಜನಾದ್ರಿನಲ್ಲಿ ಕೂಡ ಸುಮಾರು ಒಂದು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೆಲಸಗಳು ಪ್ರಾರಂಭ ಆಗಿದೆ. ಇನ್ನೊಂದು ವರ್ಷದಲ್ಲಿ ಬಹುತೇಕ ಅಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಯಾರು ಹೋಗ್ತಾರೋ ಅಲ್ಲಿ ಎಲ್ಲ ಸೌಕರ್ಯಗಳು ಸಾಕಷ್ಟು ಆಗಿರುತ್ತೆ ಅಂಥೇಳಿ ಇನ್ನೊಮ್ಮೆ ಹಾಲ್ನಾಯಕನಹಳ್ಳಿಯ ಎಲ್ಲ ಈ ಒಂದು ವಿಗ್ರಹ ಪ್ರತಿಷ್ಠಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗ್ರಾಮ ಪಂಚಾಯಿತಿಯಲ್ಲಿ ಅದು ಹಾಲ್ನಾಯಕನಹಳ್ಳಿ ಗ್ರಾಮದಲ್ಲಿ ಹನುಮ ಜಯಂತಿ ದಿವಸ ಬಯಲು ಆಂಜನೇಯ ದೇವರು ಅಂತ ಮಾಡಬೇಕು ಅಂತ ಯೂತ್ ಹುಡುಗರು ಇದು ಮಾಡಿದ್ರು. ಅದಕ್ಕೆ ಸಹಾಯವಾಗಿ ಎಲ್ಲ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಾಯ ಮಾಡಿ ಈ ಬಯಲು ಆಂಜನೇಯ ಮಾಡಬೇಕು ಅಂತ ಇದು ಮಾಡಿದ್ರು. ನಾವು ಅದಕ್ಕೆ ಸಾಥ್ ಕೊಟ್ಟು ಇಲ್ಲಿ ಆಂಜನೇಯ ಸ್ಟ್ಯಾಚ್ಯೂ ಮಾಡಬೇಕು ಅಂತ ಮುಂಜಾನೆ ಒಂದು ದಿವಸ ಡೇಟ್ ಫಿಕ್ಸ್ ಆಗಿತ್ತು. ಏನೋ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ. ಇವತ್ತು ಒಳ್ಳೆಯ ದಿವಸ ಅಂತ ಹೇಳ್ಬಿಟ್ಟು ಹನುಮ ಜಯಂತಿ ದಿವಸ, ಹುಟ್ಟಿದ ದಿವಸ ಅಂತ ಹೇಳ್ಬಿಟ್ಟು ಇವತ್ತು ಮಾಡಬೇಕು ಅಂತ ಇದು ಮಾಡಿದ್ರು. ಎಲ್ಲ ಮಾತಾಡಿ ಹನುಮ ಜಯಂತಿ ದಿವಸ ಚೆನ್ನಾಗಿ ಇದು ಮಾಡಿದ್ದೀವಿ, ವಿಜೃಂಭಣೆಯಾಗಿ ಮಾಡಿದ್ದಾರೆ. ಹಾಗೂ ಮತ್ತು ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನು ಕರಿಬೇಕು ಅಂತ ಎಲ್ಲ ಇದು ಮಾಡಿದ್ರು. ಆಯಿತು ಅಂತೇಳಿ ಹೋಗಿ ಕರೆದಿದ್ದು ಒಂದು ಮಾತಿಗೆ ಅವರು ಇಲ್ಲ ಅಂತ ಹೇಳಿಲ್ಲ. ಇವತ್ತು ಇಷ್ಟೋ ಪ್ರೋಗ್ರಾಮ್ ಜಾಸ್ತಿ ಇತ್ತು, ಆದರೂ ಫಸ್ಟು ನಮ್ಮ ಹಾಲ್ನಾಯಕನಹಳ್ಳಿ ಬಂದು ನಮ್ಮ ಪೂಜೆಗೆ ಸಹಕರಿಸಿ ಇದು ಮಾಡಿ ಹೋಗಿದ್ದಾರೆ. ಆದ್ದರಿಂದ ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಫಸ್ಟು ನಾವು ಕರೆದಾಗ ಯಾವತ್ತೇ ಆಗಲಿ ನಮ್ಮ ಪಂಚಾಯಿತಿಯಲ್ಲಿ ನಾವು ಹೋಗಿ ಕರೆದ್ರೇ ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ಫಸ್ಟ್ ಬಂದು ನಮ್ಮ ಹಾಲ್ನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ನಮ್ಮ ಗ್ರಾಮ ಯಾವುದೇ ಗ್ರಾಮದಲ್ಲೇ ಆಗಲಿ ಬಂದು ರಾಮಲಿಂಗಾರೆಡ್ಡಿಯವರು ಕರೆದ್ರೆ ಸಾಕು, ಆಯಿತು ಎಷ್ಟೇ ಕಾರ್ಯ ಇದ್ದರೂ ಏನೇ ಇದ್ದರೂ ಬಂದು ಎಲ್ಲ ಪ್ರೋಗ್ರಾಮ್ ಹಂಗೆ ವಿಸಿಟ್ ಮಾಡ್ತಾಯಿದ್ದಾರೆ. ಅವರು 8 ಬಾರಿ ಶಾಸಕರಾಗಿದ್ದಾರೆ, 5 ಬಾರಿ ಸಚಿವರಾಗಿದ್ದಾರೆ. ಒಂದು 40 ವರ್ಷ ಅನ್ಬೋದು. ನನಗೂ 47 ವರ್ಷ ಆಗಿದೆ. ನನ್ನ ಏಜಲ್ಲಿ ಅವ್ರು ಶಾಸಕರಾಗೇ ಇದ್ದಾರೆ. ಹಾಗಾಗಿ ಅವ್ರು ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗಲಿ ಅಂತ ನಾನು ಬಯಸ್ತೀನಿ. ಅದು ನಮ್ಗೆ ಏನು ಹೇಳಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಜನಸೇವೆ ಅವರು ತುಂಬ ಮಾಡ್ತಾಯಿದ್ದಾರೆ. ಅದು ಇನ್ನೂ ಫಲ ಆಗಲಿ, ಅವ್ರಿಗಿನ್ನೂ ಒಳ್ಳೆ ಹುದ್ದೆ ಸಿಗಲಿ ಅನ್ನೋದು. ಸಚಿವ ಸ್ಥಾನ ಇದೆ, ಇನ್ನು ಮೇಲಿನ ಸ್ಥಾನ ಬೇಕು ಅಂತ ನಮ್ಮ ಅನಿಸಿಕೆ. ಗ್ರಾಮಸ್ಥರು ನಮ್ಮ ಪಂಚಾಯಿತಿ ಮುಖಾಂತರ ಚೆನ್ನಾಗಿ ಆಗಲಿ. ಅವ್ರು ದೊಡ್ಡವರು ಹೇಳ್ತಾಯಿದ್ದಾರೆ, ನಮ್ಮ ಆಶೀರ್ವಾದದಿಂದ ಒಳ್ಳೆಯದಾದರೆ ಕರ್ನಾಟಕದ ಜನಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಆಸೆ. ಹೊಸದಾಗಿ ಮಾಡಿರೋದು ಎಲ್ಲ ಈ ಶಿವಾರೆಡ್ಡಿ ಅಂತ ಯುವಕರು ಟೀಮ್ ಇದೆ. ಅವರು ಪ್ರೋತ್ಸಾಹ ಈ ಬಯಲು ಜಾಗ ನೋಡಿ ಇಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಹೇಳಿದರು. ಆಯಿತು ಮಾಡಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಎಲ್ಲರೂ ಸಹಕರಿಸಿದ್ದಾರೆ. ದೊಡ್ಡವರೆಲ್ಲ ಇದ್ದಾರೆ. ಈ ಸುತ್ತಮುತ್ತಲಿನ ಗ್ರಾಮ ಹಾಲ್ನಾಯಕನಹಳ್ಳಿ ಪಂಚಾಯಿತಿ ಗ್ರಾಮದಲ್ಲಿ ಎಲ್ಲ ಇವರು ಸಹಕರಿಸಿ ಯುವಕರೇ ಇದರಲ್ಲಿ ಮೇಯ್ನ್. ಹಾಗೆ ಥ್ಯಾಂಕ್ ಯು. ಹಾಲ್ನಾಯಕನಹಳ್ಳಿ ಗ್ರಾಮ, ಸುತ್ತಮುತ್ತಲ ಗ್ರಾಮ ಎಲ್ಲ ಜನಗಳಿಗೆ ಹನುಮ ಜಯಂತಿಯ ಶುಭಾಶಯಗಳು. ಇವತ್ತಿನ ದಿನ ತುಂಬ ವಿಜೃಂಭಣೆಯಿಂದ ಹಾಲ್ನಾಯಕನಹಳ್ಳಿ ಗ್ರಾಮದ ಶಿವಾರೆಡ್ಡಿ, ಬಾಬುರೆಡ್ಡಿ, ನಮ್ಮ ವೇಣುವರು, ಸುರೇಶ್ ಅವರು ಎಲ್ಲರೂ ಸೇರಿ ಇಲ್ಲಿ ಇರ್ತಕ್ಕಂಥ ಯುವ ಮಿತ್ರರೆಲ್ಲ ಸೇರಿ ಒಂದು ಹನುಮ ಜಯಂತಿ ದಿವಸ ಒಂದು ವಿಗ್ರಹವನ್ನು, ಹನುಮ ಸ್ಟ್ಯಾಚ್ಯೂವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು 1 ವರ್ಷದಿಂದ ಹನುಮ ಜಯಂತಿಯ ಕೆಲಸಕ್ಕೋಸ್ಕರ ತಮ್ಮ ಕರ್ತವ್ಯವನ್ನು ಪಣಕ್ಕಿಟ್ಟು ಇವತ್ತಿನ ದಿವಸ ಜಯಂತಿ ದಿವಸ ಹನುಮನ ಸ್ಟ್ಯಾಚ್ಯೂವನ್ನು ಇಟ್ಟಿದ್ದಾರೆ. ಅವರಿಗೆ ಈ ಗ್ರಾಮದ ಪರವಾಗಿ ಮತ್ತು ಈ ಗ್ರಾಮದ ಸುತ್ತಮುತ್ತಲು ಎಲ್ಲ ಜನಗಳಿಗೆ ಹನುಮ ಜಯಂತಿಯ ಶುಭಾಶಯನ್ನು ಕೋರ್ತಾಯಿತ್ತು. ಜೈ ಬಜರಂಗಿಯ ಹನುಮ ಜಯಂತಿ. ಈ ಕೃಷ್ಣಮೂರ್ತಿ ಸರ್ ಏನು ಹೇಳ್ತಾಯಿದ್ರು, ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಸಂಪೂರ್ಣ ಸಹಕಾರ ಇದೆ. ಇದು ಆಲ್ರೆಡಿ ಯಾವುದೋ ಒಂದು NGO ಒಂದು 2-3 ಜನ ಹತ್ರ ಮಾತಾಡ್ತಾ ಇದ್ದೀವಿ. ಸೊ ಅವರು ಕರೆ ಕೊಟ್ಟರೆ ಮತ್ತು ಅವರು ಸಮ್ಮತಿ ಸೂಚಿಸಿದ್ರೆ ಇದು ಮೊದಲು ಫೆನ್ಸಿಂಗನ್ನು ಮಾಡಬೇಕು. ಯಾಕೆಂದರೆ ತುಂಬ ಕಸ ಸುರಿತಾ ಇದ್ದಾರೆ. ಅದರಿಂದ ನಮ್ಮ ಪಂಚಾಯತಿಗೂ ತುಂಬ ಕೆಟ್ಟ ಹೆಸರು ಬರ್ತಾ ಇದೆ. ಎಷ್ಟೇ ಅವೇರ್ನೆಸ್ ಮಾಡಿದ್ರೂ ಅದು ತಡೆಗಟ್ಟಲಿಕ್ಕೆ ಆಗ್ತಿಲ್ಲ. ಮತ್ತು ಇವತ್ತಿನ ದಿನ ಹನುಮನ ಪ್ರತಿಷ್ಠಾಪನೆ ಆಗಿದೆ. ಸೊ ನಮ್ಮೂರಿಗೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಸಿಕ್ಕಿದೆ. ಇವತ್ತು ಯಾರಾದರೂ ಏನಾದರೂ ಹೇಳಬೇಕಂದ್ರೆ ಬಯಲಾಂಜನೇಯ ದೇವಸ್ಥಾನ ಅಂತ ಒಂದು ಲ್ಯಾಂಡ್ ಮಾರ್ಕೇ ಸಿಕ್ಕಿದೆ. ಸೊ ಅದು ನಮಗೆ ತುಂಬ ಸಂತೋಷ.
ಈ ಹಾಲ್ನಾಯಕನಹಳ್ಳಿಯಲ್ಲಿ ನಮ್ಮ ರಾಮರ ದೇವಸ್ಥಾನ ಇದೆ. ಅದು ಸರಿಸುಮಾರು ಒಂದು 120 ವರ್ಷದ ಹಳೆಯ ದೇವಸ್ಥಾನ. ಸೊ ಅದರ ಜೊತೆಗೆ ಇದೂ ಸೇರಿಕೊಂಡು ಇತಿಹಾಸ ಪ್ರಸಿದ್ಧ ಸೇರಲು ಸಜ್ಜಾಗಿದೆ. ನಮ್ಮ ಹಾಲ್ನಾಯಕನಹಳ್ಳಿಯ ಹನುಮನ ಪ್ರತಿಷ್ಠಾಪನೆಯನ್ನು ಇವತ್ತಾಗಿದೆ. ಎಲ್ಲ ಯುವಕರು ಸೇರಿ ಮಾಡ್ತಾಯಿದ್ದಾರೆ. ಎಲ್ಲ ಹಿರಿಯರು ಅವರ ಸಹಾಯ ಹಸ್ತವನ್ನು ತೋರಿ ಇವತ್ತು ಈ ವಿಜೃಂಭಣೆಯಿಂದ ಇವತ್ತು ಪ್ರತಿಷ್ಠಾಪನೆ ಆಗಿದೆ. ಆ ದೇವರು ನಮ್ಮ ಬಜರಂಗಿ ಆಂಜನೇಯ ಸ್ವಾಮಿ, ಬಯಲಾಂಜನೇಯ ಸ್ವಾಮಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಎಲ್ಲರಿಗೂ ಎಲ್ಲ ಗ್ರಾಮಸ್ಥರಿಗೂ ಶುಭವನ್ನು ಉಂಟು ಮಾಡಲಿ, ಅವರಿಗೆ ಸ್ಥೈರ್ಯ ಧೈರ್ಯವನ್ನು ನೀಡಿ ಐಶ್ವರ್ಯವನ್ನು ನೀಡಿ ಕಾಪಾಡಲಿ ಅಂತ ಹೇಳ್ತಾ ನಾನು ಅದು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಇಲ್ಲಿ ಹಾಲ್ನಾಯಕನಹಳ್ಳಿ ಕೆರೆ ಇತಿಹಾಸ ಪ್ರಸಿದ್ಧವಾದಂಥ ಕೆರೆ, ಸಾಮಾನ್ಯವಾದಂಥ ಕೆರೆ ಅಲ್ಲ ಇದು. 4 ಊರುಗಳಿಗೆ ನೀರುಣಿಸ್ತಾ ಇದ್ದಂಥ ದೊಡ್ಡ ಇತಿಹಾಸ ಇರತಕ್ಕಂಥ ಕೆರೆ. ಇಂಥ ಜಾಗದಲ್ಲಿ ಆಂಜನೇಯನು ಪ್ರತಿಷ್ಠಾಪನೆ ಆಗಬೇಕು ಅನ್ನೋದು ಆಂಜನೇಯನ ಒಬ್ಬರದೇ ಅಂತಲ್ಲ, ದೇವರು ಅಂತಲ್ಲ, ಆ ಮಹಾನ್ ಭಾವ ಇಲ್ಲಿ ಬರಬೇಕಂತ ಏನಾದರೂ ಪೂರ್ವಜನಮ್ಮದು ಪುಣ್ಯ ಇತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ತಕ್ಕಂಗೆ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಯುವಕ ಬಾಂಧವರು ಮತ್ತು ಹಿರಿಯರು ಅವರ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ಒಂದು ಬೃಹತ್ ಹನುಮಾನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಜವಾಗಲೂ ಇದು ನಮಗೆ ಇತಿಹಾಸ ಪ್ರಸಿದ್ಧವಾಗಿ ಆಗುವಂಥ ಒಂದು ಜಾಗ. ಇದರಲ್ಲಿ 2 ಮಾತಿಲ್ಲ. ಹೆಚ್ಚು ಕಮ್ಮಿ 90 ಎಕರೆ ಮೇಲಿರ್ತಕ್ಕಂಥ ಒಂದು ಕೆರೆ ಅಂಗಳದಲ್ಲಿ ಈ 76 ಎಕರೆ ಇರ್ತಕ್ಕಂಥ ಅಂಗಳದಲ್ಲಿ ಚಿಕ್ಕನಾಯಕನಹಳ್ಳಿ ಇರ್ಬೋದು, ಚಿಕ್ಕನಹಳ್ಳಿ ಇರ್ಬೋದು, ಹಾಲ್ನಾಯಕನಹಳ್ಳಿ ಇರ್ಬೋದು, ಇಂಥ 4 ಮತ್ತು ದೊಡ್ಡ ಕನ್ನಳ್ಳಿಗೂ ಕೂಡ ನೀರು ಉಣಿಸ್ತಾ ಇದ್ದಂಥ ದೊಡ್ಡ ಕೆರೆ ಇದು. ಅಂಥ ಈ ವಿಭಾಗದಲ್ಲಿ ಎಲ್ಲೂ ಕೂಡ ಇಂಥ ದೊಡ್ಡ ಕೆರೆ ನಮ್ಮ ಹತ್ರ ಇಲ್ಲ. ಅಂಥ ಜಾಗದಲ್ಲಿ ಈ ಆಂಜನೇಯ ಬಂದು ಇವತ್ತು ನೆಲೆ ನಿಂತಿರೋದು ನಿಜವಾಗ್ಲೂ ನಮ್ಮ ಸುಕೃತನೇ ಅನ್ಕೋಬೇಕು. ಅಂಥ ದೊಡ್ಡ ಒಂದು ಕಾರ್ಯನ ಮಾಡಿದಂಥ ಎಲ್ಲ ಯುವ ಮಿತ್ರರಿಗೆ ನಿಜವಾಗ್ಲೂ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಪಂಚಾಯಿತಿ ಬಾಬುರೆಡ್ಡಿ ಇರ್ಬೋದು, ಇನ್ನು ಸವಿತಾ ಬಾಬುರೆಡ್ಡಿ, ಅಧ್ಯಕ್ಷರು ಸವಿತಾ ಬಾಬುರೆಡ್ಡಿ ಅವರ ಮಂಜುನಾಥ್ ರೆಡ್ಡಿ, ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಮಂಜುನಾಥರು, ಇವರೆಲ್ಲ ಸೇರಿಕೊಂಡು ನನ್ನ ಒಂದು ಕಳಕಳಿ ಏನಂತ ಹೇಳಿದ್ರೆ, ಕೆರೆಯನ್ನು ಆದಷ್ಟು ಬೇಗ ಅಭಿವೃದ್ಧಿಪಡಿಸಿದ್ರೆ ನಿಜವಾಗಲೂ ಇವತ್ತು ಏನು ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದೀವೋ ಅದಕ್ಕೆ ಇನ್ನಷ್ಟು ಮೆರುಗು ಬರುತ್ತೆ ಅನ್ನೋದು ನನ್ನ ಭಾವನೆ. ಅದಕ್ಕೆ ಎಲ್ಲ ಗ್ರಾಮಗಳ ಸಹಕಾರವೂ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.